ಏನೋ SIR ಸರ್ವೆ ಅಂತ ಹೇಳ್ಕೊಂಡು ಮನೆ ಬಾಗಿಲಿಗೆ ಬರ್ತಾರೆ ಹುಷಾರ್. ಯಾಕಂದರೆ ಒಂದು ಕಡೆ ಕೂತು SIR ಫಾರಮನ್ನು ನಿಮ್ಮ ಕೈಗೆ ಕೊಟ್ಟು ಭರ್ತಿ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಯಾವುದೋ ಒಂದು ಸ್ಥಳದಲ್ಲಿ ಜನರನ್ನು ಸೇರಿಸಿ SIR ಪ್ರಕ್ರಿಯೆ ಮಾಡೋದಲ್ಲ, ಪ್ರತಿ ಮನೆಗೂ ಕೂಡ BLOಗಳು ವಿಸಿಟ್ ಕೊಡಬೇಕು. ಮುಂದಿನ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಗ್ಯಾರಂಟಿ ಸರ್ಕಾರದ ಮೆಗಾ ಪ್ಲಾನ್ ಅನ್ನುವಂಥದ್ದು ವಿಪಕ್ಷದವರ ಆರೋಪ ಆಗಿದೆ. ರಾಮನಗರ, ತುಮಕೂರು, ತೀರ್ಥಹಳ್ಳಿ ಆ ಭಾಗದಲ್ಲೆಲ್ಲ ಜನರನ್ನು ಒಟ್ಟಿಗೆ ಸೇರಿಸಿ ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ಈಗ ಗಂಭೀರವಾದ ಆರೋಪ ಈಗ ಕೇಳಿ ಬರ್ತಾ ಇದೆ. ಒಂದು ಕಡೆ ಕೂತು SIR ಪ್ರಕ್ರಿಯೆ ಮಾಡೋದು ಅದು ಕಾನೂನು ಬಾಹಿರ ಆಗ್ತದೆ. ಯಾಕಂದರೆ ಪ್ರತಿ ಮನೆಗೂ ಕೂಡ ವಿಸಿಟ್ ಕೊಡಬೇಕಾಗ್ತದೆ. ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಪ್ರತಿ ಸದಸ್ಯರಿಗೂ ಕೂಡ ಒಂದು ಫಾರಮನ್ನು ಕೊಡಬೇಕು. ಆ ಫಾರಮನ್ನು ಭರ್ತಿ ಮಾಡಿ ಅದರಲ್ಲಿ ಏನೇನು ಉಲ್ಲೇಖ ಮಾಡಿರ್ತಾರೆ ಫಾರಮಲ್ಲಿ ಆ ಎಲ್ಲ ದಾಖಲಾತಿಗಳನ್ನು ಕೂಡ ಅದರಲ್ಲಿ ಬರಿಬೇಕು. ಸಹಿ ಮಾಡಿ BLOಗಳ ಕೈಗೆ ಕೊಡಬೇಕು. ಸಹಿ ಮಾಡಿ ಕೊಟ್ಟಂತಹ ಫಾರಮ್ಮು ಮಾತ್ರ ಅದು ಊರ್ಜಿತ ಆಗ್ತದೆ, ಇಲ್ಲ ಅಂದರೆ ಅದು ಯಾವುದೇ ಕಾರಣಕ್ಕೂ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಭಾಳ ಹುಷಾರಾಗಿ ಇದ್ರ ಬಗ್ಗೆ ಒಂದು ಜನರು ಕೂಡ ಸಾಕಷ್ಟು ಮನೆ ಬಾಗಿಲಿಗೆ ಬಂದಂಥ ಸಂದರ್ಭದಲ್ಲಿ ಆ ಅರ್ಜಿಯನ್ನು ಭರ್ತಿ ಮಾಡಿಕೊಡ್ಬೇಕಾಗ್ತದೆ. ಆದರೆ ಮನೆ ಬಾಗಿಲಿಗೆ ಹೋಗ್ತಾ ಇಲ್ಲ. ಈ BLOಗಳು ತಮ್ಮ ಕೆಲಸವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ, ತಮ್ಮ ಭಾರವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಈ ಸಮುದಾಯ ಭವನಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಥವಾ ಚೌಟ್ರಿಗಳಲ್ಲಿ ಈ ರೀತಿಯಾದಂತಹ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇರೋದು ಹೇಗೆ ಸಾಧ್ಯ ಅಂತ ಈಗ ವಿಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಪೆಷಲಿ ರಾಮನಗರದಲ್ಲಿ ಮಾತ್ರವಲ್ಲ, ಬೆಂಗಳೂರಿನಲ್ಲೂ ಕೂಡ SIR ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮನೆಗೆ ಭೇಟಿ ಕೊಡದೆ ಒಂದೇ ಕಡೆ ಕುಳಿತುಕೊಂಡು ಫಾರಂ ಅನ್ನು ಭರ್ತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆಯಲ್ಲಿ SIR ಅಕ್ರಮ ಆಗಿದೆ. ಒಂದು ಕಡೆ ಕುಳಿತುಕೊಂಡು ಫಾರಂ ಇಶ್ಯೂ ಮಾಡಿ ಸರ್ವೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ BLOಗಳು. ಸರ್ವೆ ಕಂಪ್ಲೀಟ್ ಆಗಿದೆ ಅಂತ ಸ್ಟಿಕ್ಕರ್ ಸಹ ಈಗ ಕೊಡ್ತಾ ಇರೋದು ಬೆಳಕಿಗೆ ಬರ್ತಾ ಇದೆ. ಮತದಾರರ ಮಾಹಿತಿ ಪಡೀಲಿಕ್ಕೆ ಶಾಸಕರ ಫೋಟೋ ಇರುವ ಬುಕ್ ಕೂಡ ಈಗ ಬಳಕೆ ಆಗ್ತಾ ಇದೆ. ಕೆಲವೊಂದು ಕಡೆ ಈಗ ಒಂದು ಕಡೆ ಅರ್ಜಿಯನ್ನು ಫಿಲಪ್ ಮಾಡಲಿಕ್ಕೆ ಮನೆಗೆ ಹೋಗ್ತಾ ಇಲ್ಲ, ಒಂದೇ ಕಡೆ ಕುಳಿತುಕೊಂಡು ಈಗ ಅರ್ಜಿಯನ್ನು ಫಿಲಪ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ ಈಗ ಗಂಭೀರವಾದಂಥ ಆರೋಪ. ಆದರೆ ಕೆಲವೊಂದು ಕಡೆ ಈಗ ಕರಪತ್ರವನ್ನು ಹಂಚಿಕೆ ಮಾಡ್ತಾ ಇದ್ದಾರೆ. ಈಗ ಜಯನಗರ ಇರ್ಬೋದು, ಬೇರೆ ಬೇರೆ ಭಾಗದಲ್ಲೆಲ್ಲ ಕರಪತ್ರ ಅಂದರೆ ಈ ಆಯಾ ಕ್ಷೇತ್ರದ ಲೋಕಲ್ ಲೀಡರ್ಗಳ ಭಾವಚಿತ್ರ ಇರುವಂತಹ ಕರಪತ್ರಗಳನ್ನು ಕೊಡ್ತಾ ಇದ್ದಾರಂತೆ. ಚುನಾವಣೆಯ ಒಂದು ಅಕ್ರಮವನ್ನು ತಡೆಗಟ್ಟಲಿಕ್ಕೆ ಪಾರದರ್ಶಕವಾದಂತಹ ಈ ಒಂದು ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯಾದಂತಹ ರಾಜಕಾರಣಿಗಳ ಮುಖಪುಟ ಇರುವಂತಹ, ರಾಜಕಾರಣಿಗಳ ಭಾವಚಿತ್ರ ಇರುವಂತಹ ಕರಪತ್ರವನ್ನು ಹಂಚಲೇಬಾರದು. ಅಥವಾ ಯಾವುದೋ ಒಂದು ದೊಡ್ಡ ಜಾಗದಲ್ಲಿ, ಅಪಾರ್ಟ್ಮೆಂಟಲ್ಲಿ, ಸಮುದಾಯ ಭವನದಲ್ಲಿ, ಚೌಟ್ರಿಯಲ್ಲಿ ಜನರನ್ನು ಸೇರಿಸಿ ಫಾರಮನ್ನು ಇಶ್ಯೂ ಮಾಡುವಂತಹ ಒಂದು ಅವಶ್ಯಕತೆ ಇರಲ್ಲ. ಯಾಕಂದರೆ ಈ ಅಧಿಕಾರಿಗಳಿಗೆ ಎಲ್ಲವೂ ಕೂಡ ಗೈಡ್ ಮಾಡಿರ್ತಾರೆ, ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಟ್ಟಿರ್ತಾರೆ. ಪ್ರತಿಯೊಬ್ಬರು BLOಗಳು ಪ್ರತಿ ಮನೆಗೂ ಕೂಡ ಭೇಟಿಯನ್ನು ಕೊಡಬೇಕಾಗ್ತದೆ. ಆದರೆ ಇದು ನಿಜಕ್ಕೂ ಕಳವಳ ವ್ಯಕ್ತಪಡಿಸುವಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಈ ಮತಪಟ್ಟಿ ಪರಿಷ್ಕರಣೆ ಮಾಡಿದಂಥ ಸಂದರ್ಭದಲ್ಲಿ, SIR ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಲಕ್ಷಾಂತರ ಜನರನ್ನು ವೋಟರ್ ಲಿಸ್ಟಿಂದ ಕೈ ಬಿಡಬೇಕಾಯಿತು. ಕಾರಣ, ಸಾಕಷ್ಟು ಜನ ಒಳ ನುಸುಳುಕೋರರು, ಅಂದರೆ ಬಾಂಗ್ಲಾದಿಂದ ಬಂದಂತಹ ಒಳ ನುಸುಳುಕೋರರಿದ್ದು ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ, ಅವ್ರನ್ನ ಪೋಷಣೆ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾದಂತಹ ಆರೋಪವನ್ನು ಸರ್ಕಾರದ ವಿರುದ್ಧವಾಗಿ DK ಶಿವಕುಮಾರ್ ಕೂಡ ಮಾಡಿದ್ದಾರೆ. ಆ ರೀತಿ ಮಾಡೋದಾದರೆ ಅದು ಭಾಳ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಆಗ್ತದೆ. ಯಾಕಂದರೆ ಅಲ್ಲಿ SIR ಮಾಡಿರೋದ್ರಿಂದನೇ ಬಾಂಗ್ಲಾ ಒಳನುಸುಳುಕೋರರನ್ನು ಹೊರದಬ್ಬಿಸುವಂತಹ ಕೆಲಸಕ್ಕೆ ಅಲ್ಲಿ BJP ಮುಂದಾಯಿತು. ಜೊತೆಗೆ ಕರ್ನಾಟಕದಲ್ಲೂ ಸಾಕಷ್ಟು ಜನ ಅಕ್ರಮ ಬಾಂಗ್ಲಾ ಅಥವಾ ಬೇರೆ ಬೇರೆ ದೇಶದ ವಲಸಿಗರಿದ್ದರೆ ಅವ್ರನ್ನ ಕಳಿಸ್ಲಿಕ್ಕೆ ಈ ಒಂದು SIR ಭಾಳ ಅನುಕೂಲಕರ ಆಗ್ತದೆ. ಆದರೆ ಪಾರದರ್ಶಕವಾದಂತಹ SIR ಪ್ರಕ್ರಿಯೆಯನ್ನು ಮಾಡಬೇಕಾಗ್ತದೆ. ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಾದರೆ ಈ SIR ಪ್ರಕ್ರಿಯೆ ಮಾಡಿಯೂ ಕೂಡ ಪ್ರಯೋಜನ ಇಲ್ಲ ಆಗ್ತದೆ.